ರಾಹುಲ್ ಡಿಟೋ ಹಾಗೂ ಅಲೋಕ್ ಅವರ ಒಂದು ಕಾಂಟ್ರವರ್ಸಿ ಇದೇನೋ ಒಂಥರ ಮುಗಿಯದ ಕತೆ ಆಗೋಗಿದೆ. ಇದು ಜನುಮದ ಬಂದ ಅವ್ರದ್ದೆಂತೋ, ಆದರೆ ಈ ಥರ ಬಂದಲ್ಲ, ಈ ಟೈಪ್ ಬಂದ ಅವ್ರದ್ದು ಆಯ್ತಾ. ಯಾರು ಬಿಟ್ಟರು, ಕರ್ಮ ಬಿಟ್ಟರು ಡಿಟ್ಟೋ ಬಿಡೋದಿಲ್ಲ, ಸರಿಯಾಗಿ ರುಪ್ತಾನೆ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಸಾಂಗಲ್ಲಿ, ಅಂದರೆ ಅಲೋಕ್ ಅವ್ರನ್ನ ಒಂದು ಡಿಸ್ ಮಾಡಿರೋ ಒಂದು ಟ್ರ್ಯಾಕಲ್ಲಿ ರಾಹುಲ್ ಡಿಟ್ಟೋ ಅವ್ರು ಆಡಿದರು. ಅದು ಪಕ್ಕ ಅವ್ರಿಗೆ ಮಾಡಿಸಿದ ಲೈನು ಗುರು. ಏನು ಬರ್ದವ್ರೋ ಅವ್ರಿಗವ್ರು ಬರ್ಕೊಂಡವ್ರೆ, ಅವ್ರನ್ನ ನೀಟಾಗಿ ಅರ್ತ್ಕೊಂಡವ್ರು ನೋಡಿ. ಕರ್ಮ ಬಿಟ್ಟರು ಡಿಟ್ಟೋ ಬಿಡೋದಿಲ್ಲ, ಸರಿಯಾಗಿ ರುಪ್ತಾನೆ ಅಂತ. ಇನ್ನೂ ರುಪ್ತಾನೆ ಅವರೇ ಮಿಕ್ಸಿಗೆ ಹಾಕ್ಕೊಂತಾರೆ ಅಂತ ನೆಕ್ಸ್ಟ್ ಗ್ರೈಂಡಿಗೆ ಹಾಕ್ಕೊಂಡವ್ರೆ. ಇವಾಗ ಗ್ರೈಂಡಿಗೆ ಹಾಕೊಂಡ್ಮೇಲೆ ಇದು ಜಲ್ಲಿಕಲ್ ಮಿಕ್ಸ್ ಮಾಡೋದು ಬರುತ್ತಲ್ಲ, ಮನೆಗೆ ಜಲ್ಲಿಕಲ್ಲು ಮನೆ ಕಟ್ಟುವಾಗ ಜಲ್ಲಿ ಸಿಮೆಂಟ್ ಎಲ್ಲ ಮಿಕ್ಸ್ ಮಾಡುತ್ತಲ್ಲ, ಅದ್ರೊಳಗೆ ಹಾಕ್ಕೊಂಡವ್ರೆ. ಇವಾಗ ಏನು ರುಬ್ತಾ ಇರ್ತಾರೆ ಅಷ್ಟೇ. ಸಾಂಗಲ್ಲಿ ರುಬ್ತಾರೆ ಅಂದರೆ ಸ್ಟೇಟಸಲ್ಲೂ ಅವ್ರನ್ನೇ ರುಬ್ತಾ ಇರ್ತಾರೆ. ಅದನ್ನು ಕಮೆಂಟ್ಸ್ಗಳು ಹಾಕ್ಕೊಂಡು, ಅದು ಅವ್ರದ್ದು ಸಾಂಗ್ಗಳಿಗೇನೋ ಬೋರ್ಡ್ ಕಮೆಂಟ್ ಬಂದಿದೆ, ಅದನ್ನೆಲ್ಲ ಹಾಕ್ಕೊಂಡು. ಆ್ಯಕ್ಚುಲಿ ನಾನು ರಾಹುಲ್ ಡಿಟೋ ಅವ್ರಿಗೆ ತುಂಬ ಹ್ಯೂಜ್ ಫ್ಯಾನ್, ದೊಡ್ಡ ಫ್ಯಾನ್. ಅವ್ರ ಸಾಂಗ್ಗಳು ಯಾವಾಗ ಡೈಲಿ ಕೇಳ್ತಾ ಇರ್ತೀನಿ. ತುಂಬ ಇಷ್ಟ ಅವರು ಮಾಡೋ ಸಾಂಗ್ಗಳೆಲ್ಲ. ಹಾಗೆ ಅವರು ಕೂಡ ತುಂಬ ಒಳ್ಳೆ ಮನುಷ್ಯನೇ, ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಸಾಂಗ್ಸ್ನ ಮಾಡ್ತಾರೆ. ಕನ್ನಡ ಇಂಡಿಪೆಂಡೆಂಟ್ ಮ್ಯೂಸಿಕ್ ಮತ್ತು ಹಿಪ್ ಹಾಪ್, ರ್ಯಾಪ್ ಕಲ್ಚರ್ನ ತುಂಬ ಚೆನ್ನಾಗಿ ಬೆಳೆಸ್ಕೊಂಡು ಬಂದಿದ್ದಾರೆ. ತುಂಬ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗ್ತಾರೆ. ಅದ್ರ ಮಧ್ಯೆ ಇದು ಬೇಕಾ ಅಂತ ಅನಿಸ್ಬಿಡುತ್ತಪ್ಪ. ಇವಾಗ ಮನೇಲಿ ನಮ್ಮ ಅಪ್ಪ ಅಮ್ಮಂಗೋಸ್ಕರ ನಾವು ಪ್ರಾಣ ಕೊಡ್ಬೋದು. ಅವರಂದರೆ ನಮ್ಗೆ ತುಂಬ ಜಗತ್ತಲ್ಲಿ ಇನ್ಯಾರೂ ಅಷ್ಟು ಇಷ್ಟ ಆಗೋಕ್ಕಲ್ಲ, ಅಷ್ಟಿಷ್ಟ ಅವ್ರು ಇರ್ಬೋದು. ಬಟ್ ಅವರೂ ಕೆಲವೊಮ್ಮೆ ತಪ್ಪು ಮಾಡಿದಾಗ ತಪ್ಪು ಅಂತಲೇ ಹೇಳ್ಬೇಕಾಗತ್ತೆ. ಸೊ ರಾಹುಲ್ ಡಿಟೋ ಅವರು ತಪ್ಪು ಮಾಡ್ತಾ ಇದ್ದಾರೆ ಅಂತಲ್ಲ, ಸಾಕು ಎಷ್ಟತಿ ಆಯ್ತಪ್ಪ. ಅವರು ನೀವು ರಾಹುಲ್ ಡಿಟೋ ಅವರು, ಅಲೋಕ್ ಅವರು ಎಲ್ಲ ಒಂದೇ ಗ್ರೂಪಲ್ಲಿದ್ದರು, ಒಂದೇ ಟೀಮಲ್ಲಿದ್ದರು. ಆ ಟೈಮಲ್ಲಿ ಅಲೋಕ್ ಅವರು ಒಂದು ಸ್ವಲ್ಪ ಫೇಮಸ್ ಇದ್ದಿದ್ದ ಕಾರಣ ಅವರು ಶೋಗಳಿಗೆ ಏನು ಪೇಮೆಂಟ್ ಬರ್ತಾಯಿತ್ತು ಅದರಲ್ಲಿ 50-50 ಕೊಡ್ತಾಯಿದ್ರು. ಮತ್ತು ಬೇರೆ ಆರ್ಟಿಸ್ಟ್ಗಳು ಇವ್ರನ್ನ ಬೇರೆ ಮಾಡೋಕ್ಕೆಲ್ಲ ಪ್ರಯತ್ನ ಪಟ್ಟಿದ್ದಾರೆ. ಓಕೆ ಆಯಿತು. ಇವಾಗ ಎಲ್ಲ ಮನುಷ್ಯ 5 ಬೆರಳು ಸಮ ಹೆಂಗಿರಲ್ವೋ ಹಂಗೆ ಮನುಷ್ಯನಲ್ಲಿ ಸ್ವಾರ್ಥ ಇದ್ದೇ ಇರುತ್ತೆ. ಸ್ವಾರ್ಥ ಇಲ್ದಿರೋ ಮನುಷ್ಯ ಇರಲ್ಲ. ಸಣ್ಣದಾಗಿ ಏನಾದರೂ ಒಂದು ಚಿಕ್ಕದಾದರೂ ಸ್ವಾರ್ಥ ಅವನಲ್ಲಿ ಇದ್ದೇ ಇರುತ್ತೆ. ಅವನೇ ಮನುಷ್ಯ ಆಯಿತಾ. ಇವಾಗ ಆಗಿದೆ, ಅದನ್ನು ಬೆಳಕಿಗೆ ತಂದಿದ್ದೀರಾ, ಅದನ್ನ ಹೇಳಿದ್ದೀರಾ, ನಮಗೂ ಎಲ್ಲ ಅರ್ಥ ಆಗೈತೆ. ಹಾಗೆ ಅಲೋಕ್ ಅವ್ರಿಗೆ ಇನ್ನೊಂದೇನು ಹೇಳ್ಬೇಕಂದ್ರೆ, ಆ ಸಾಂಗ್ಗಳು ಬಿಡ್ತಾ ಇದ್ದಾರೆ. ಮೊದಲೆಲ್ಲ ಒಳ್ಳೊಳ್ಳೆ ಸಾಂಗ್ಸ್ ಮಾಡ್ತಾರೆ, ಯಾಕೆ ಹಿಂಗೆ. ಆಮೇಲೆ ಡೋಂಟ್ ವರಿ ಅದೆಲ್ಲ ಚೆನ್ನಾಗಿತ್ತು. ಅದಾದಮೇಲೆ ಡೋಂಟ್ ವರಿ 2, ಡೋಂಟ್ ವರಿ 3, ಇನ್ನೊಂದು 10 ವರ್ಷ ಆದಮೇಲೆ ಡೋಂಟ್ ವರಿ 10, 15. ಇವಾಗ ಇವತ್ತು ಅಂತ ಒಂದು ಸಾಂಗ್ ಬಂದಿದೆ. ಅವತ್ತೆಂಗೋ ನಾನು ಇವತ್ತಂಗೆ, ನಾನು ಇವತ್ತೆಂಗೋ ಅವತ್ತಂಗೆ, ಅವತ್ತೆಂಗೋ ಇವತ್ತಿಂಗೆ, ಹಿಂಗೆ ಯಾಕೆ ಹಂಗೆ ಯಾಕೆ ಇವತ್ತು ಅಂತ. ಅದು ಏನು ಸಾಂಗ್ ಮಾಡಿದ್ದಾರೆ ಅಂತಲೂ ಗೊತ್ತಾಗ್ತಿಲ್ಲ. ಸೊ ನಮ್ಮ ಕನ್ನಡದ ದೊಡ್ಡ ಆರ್ಟಿಸ್ಟ್ಗಳು ಇವರೆಲ್ಲ ಸೊ ಒಂದು ಒಳ್ಳೊಳ್ಳೆ ಸಾಂಗ್ನ ಮಾಡಿ, ಒಳ್ಳೊಳ್ಳೆ ಸಾಂಗ್ಸ್ನ ಕೊಡಿ. ಬೇರೆ ಇಂಡಸ್ಟ್ರಿ, ಇಂಡಿಪೆಂಡೆಂಟ್ ಮ್ಯೂಸಿಕ್ಸ್ ಯಾವ ರೇಂಜಿಗೆ ಇಟ್ಕೊಡ್ತಾ ಇದ್ದಾರೆ, ಯಾವ ರೇಂಜಿಗೆ ವ್ಯೂಸ್ ಹೋಗ್ತದೆ, ಯಾವ ಮಟ್ಟಿಗೆ ಅವರು ಬೆಳೀತಾ ಇದ್ದಾರೆ. ಸೊ ನಮ್ಮ ಕನ್ನಡದ ಆರ್ಟಿಸ್ಟ್ಗಳನ್ನು ಅದೇ ಲೆವೆಲಿಗೆ ಅವ್ರ ಜೊತೆ ಕಾಂಪೀಟ್ ಮಾಡಬೇಕು. ಅದೇ ಲೆವೆಲ್ ಆಫ್ ಸಾಂಗ್ಸ್ ನಮ್ಮ ಆರ್ಟಿಸ್ಟ್ ಕೊಟ್ಟಾಗ ನಮ್ಗೆ ಅದಕ್ಕಿಂತ ಎಷ್ಟು ಖುಷಿ ಆಗುತ್ತೆ. ಅದು ನಾವು ವಿಡಿಯೋಸ್ ಮಾಡ್ತೀವಿ ಅದ್ರ ಮೇಲೆ. ಅದನ್ನು ಬಿಟ್ಬಿಟ್ಟು ಕೆಲಸದ ಕಡೆ ಕಾನ್ಸಂಟ್ರೇಟ್ ಮಾಡ್ರಿ. ಅಂದರೆ ಹಿಂಗೆ ಜಗಳ ಆಡ್ಕೊಂಡು ಕೂತ್ಕೊಂಡು ಇರೋದೇ 3 ಮತ್ತೊಂದು ಜನ. ನೀವೇನು ಜಗಳ ಆಡ್ತೀರಪ್ಪ? ಏನೋ ಜಾಸ್ತಿ ಜನ ಇದ್ದೀರ ಗಯ ನಾವು ಸರಿ ಬಿಡ್ರಪ್ಪ ಆಯಿತು ಹೋಗ್ಲಿ ಅನ್ಬೋದಿತ್ತು. ಇರೋದು 3 ಮತ್ತೊಂದು ಜನ. ನೀವೂ ಗಯ ಅನ್ಕೊಂಡು ಕೂತ್ಕೊಂಡ್ರೆ ಅದು ಜನಕ್ಕೆ ಇನ್ನೊಂದೇನು ಗೊತ್ತಾ, ನಾವಾದರೆ ಓಕೆ ಸ್ವಲ್ಪ ಈ 2000 ಇಲ್ಲಿಂದ ನೋಡ್ಕೊಂಬಂದಿರೋರು ನಾವು ಹೆಂಗಂದರೆ ನಮಗಿಂತ ಹಿಂದಿನ ಜನ್ರೇಷನ್ ಅವ್ರಿಗೂ ಅಡ್ಜಸ್ಟ್ ಆಗಿಬಿಡ್ತೀವಿ, ಮುಂದಿನ ಜನ್ರೇಷನ್ ಅವ್ರಿಗೂ ಅಡ್ಜಸ್ಟ್ ಆಗಿಬಿಡ್ತೀವಿ. ಇವಾಗ ನಮಗೆ ರ್ಯಾಪ್ ಕೇಳಿದ್ರೂ ಸಖತ್ ಅನಿಸುತ್ತೆ, ಮೆಲೋಡಿ ಸಾಂಗ್ ಕೇಳಿದ್ರೂ ಸಖತ್ ಅನಿಸುತ್ತೆ. ಆದರೆ ನಮಗಿಂತ ಹಳಬ್ರು ಯಾರಿದ್ದಾರೆ ಅವ್ರಿಗೆಲ್ಲ ರ್ಯಾಪ್ ಸಾಂಗ್ದು ಇನ್ನೂ ಆ ರುಚಿನೇ ತಾಕಿಲ್ಲ ಅವ್ರಿಗೆ. ಅದಿನ್ನೂ ಮುಟ್ಟಿಸ್ಬೇಕು ಅವ್ರಿಗೆ. ಸೊ ಅದಕ್ಕೆ ಪ್ರಯತ್ನ ಪಡಬೇಕು. ಇನ್ನು ಹಳಬ್ರು ರ್ಯಾಪ್ ಸಾಂಗ್ಸ್ನ ಕೇಳೋಕ್ಕೆ ಸ್ಟಾರ್ಟ್ ಮಾಡಬೇಕು. ಮತ್ತು ಹೊಸ ಯಂಗ್ಸ್ಟರ್ಸ್ಗಳು ಇನ್ನೂ ಚೆನ್ನಾಗಿ ಅಟ್ರ್ಯಾಕ್ಟ್ ಆಗಬೇಕು. ಆ ಬೇಸ್ನ ಬಿಲ್ಡ್ ಮಾಡ್ಕೋಬೇಕು. ಸೊ ಆ ಆಡಿಯನ್ಸ್ನ ಬಿಲ್ಡ್ ಮಾಡಬೇಕು. ಅದ್ರ ಕಡೆ ಎಲ್ಲ ಗಮನ ಕೊಟ್ಕೊಂಡು ಎಲ್ಲ ಮಾಡ್ಕೊಂಡೋದ್ರೆ ಇನ್ನೂ ಸಗದಾಗಿರುತ್ತೆ. ಅದನ್ನು ಬಿಟ್ಟು ಈ ಥರ ಕಾಂಟ್ರವರ್ಸಿ ಸುಮ್ಮನೆ ಬ್ಯಾಡ್ದು ಜಗಳ, ವಾಟ್ಸಪ್ ಸ್ಟೇಟಸಲ್ಲಿ ಅಥವಾ ವಾಟ್ಸಪ್ ಸ್ಟೇಟಸ್ ಅಂತೀವಿ, ಇನ್ಸ್ಟಾಗ್ರಾಮ್ ಸ್ಟೇಟಸಲ್ಲಿ ಜಗಳ, ಪೋಸ್ಟ್ ಹಾಕೊಂಡು ಜಗಳ, ಅಲ್ಲಲ್ಲಲ್ಲೇ ಅಂತ ಅವ್ರು ಅಂತಾರೆ. ನೀನು ಅಲ್ಲಲ್ಲಲ್ಲೇ ಕಂದ, ಅದು ಬೇರೆ ಪೋಸ್ಟರ್ ಬಿಟ್ಬಿಟ್ಟವ್ರೆ. ಏನಂತ ಫೈನಲ್ ಅಂತ್ಯಕ್ರಿಯೆ ತಿಥಿ ಅಂತ ಹಾಕ್ಬಿಟ್ಟವ್ರೆ. ತಿಥಿ ಒಬ್ಬ ಮನುಷ್ಯ
ಹೊಗೆ ಆಡಿಸ್ಕೊಂಡಾದ್ಮೇಲೆ 11 ದಿನ ಆದಮೇಲೆ ಬರುವಂಥ ಒಂದು ಕಾರ್ಯ ತಿಥಿ ಅದನ್ನು ಬದುಕಿದಾಗಲೇ ಮಾಡೋಣ ಅಂತ ಮಾಡಿಬಿಟ್ಟವ್ರೆ ರಾಹುಲ್ ಡೇಟ್ ಒಬ್ಬರು. ಸಾಕು ಬ್ರೋ, ಯಾಕೆ ಇಷ್ಟೊಂದು ಕೋಪ, ಯಾಕೆ ಇಷ್ಟೊಂದು ಇರಲಿ, ಬೇಜಾರಿರುತ್ತೆ, ಕೋಪ ಇರುತ್ತೆ, ಸಾಕಲ್ವಾ? ಇನ್ನೂ ಎಷ್ಟು ಹೇಳಿ, ಸಾಕು 2 ಸಾಂಗ್ ಬಿಟ್ಟಿದ್ದೀರಾ, ಬೇಜಾರಾಗಿದೆ. ಅಂದರೆ ಸಾಂಗ್ ಕೇಳಿ ಬೇಜಾರಾಗಿಲ್ಲ, ಸಾಂಗ್ ಸಖತ್ತಾಗಿದೆ, ಮತ್ತೆ ಕೇಳೋಕ್ಕೆ ಆಮೇಲೆ ಬೇಜಾರಾಗುತ್ತೆ. ಸೊ ಇಷ್ಟು ಹೇಳ್ತಾ ನನ್ನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಇದು ಇವರ ಕಾಂಟ್ರವರ್ಸಿ, ಇದು ಹೋಗ್ತಾನೆ ಐತೆ. ಈ ಕಡೆ ಅಲೋಕ್ ಅವ್ರಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅವ್ರಿಗೆ. ಸ್ಟೇಟಸ್ ಎಲ್ಲ ಹಾಕೊಂಡ್ರು ರುಬ್ತಾ ಇದ್ರಿ, ಇನ್ನು ಏನು ಮಾಡ್ತಾರೆ ಅವ್ರ ತಾನೆ. ಸೊ ಯಾಕಪ್ಪ ಹಂಗೆ ಮಾಡಿದೆ ಅಂತ ಅನ್ಸ್ಬಿಟ್ಟೈತೆ. ಸೊ ಹಂಗೇನೆ ಕರ್ಮ ರಿಟರ್ನ್ಸು ಅದು ಬಂದೇ ಬರುತ್ತೆ, ಲೇಟಾಗಾದರೂ ಬರುತ್ತೆ, ಇಲ್ಲ ಬೇಗನಾದರೂ ಬರುತ್ತೆ. ಬಟ್ ಏನಂದರೆ ಸಾಕು, ನಮ್ಮ ಕೈಲಿ ನೀವು ಹೇಳಬೇಕಿತ್ತು, ಹೇಳಿದ್ದೀರಾ ರಾಹುಲ್ ಡೇಟ್ ಒಬ್ಬರು. ಏನಾಯಿತು ನಿಮ್ಮ ಮನಸ್ಸಿಗೆ, ನಿಮ್ಮ ಮನಸ್ಸಿನ ಭಾರ ಎಲ್ಲ ಇಳಿಸ್ಕೊಂಡಿದ್ದೀರಾ, ನಮಗೂ ಎಲ್ಲ ಗೊತ್ತಾಗಿದೆ. ಸೊ ನಮಗೆ ಬರ್ತಾ ಆಡಿಯನ್ಸು ಹೆಂಗಿರ್ತಾರೆ ಅಂದರೆ, ಈ ಸ್ಪೆಷಲಿ ಈ ಸೆಲೆಬ್ರಿಟೀಸ್ನ ಇವ್ರನ್ನೆಲ್ಲ ಫಾಲೋ ಮಾಡೋ ಆಡಿಯನ್ಸ್ಗಳು ಯಾವ ಥರ ಇರ್ತಾರೆ ಅಂದರೆ, ತಪ್ಪು ಮಾಡೋದು ಸಾಮಾನ್ಯ ಮನುಷ್ಯರು ಮಾತ್ರ. ಇವಾಗ ಆರ್ಟಿಸ್ಟ್ ಅಂತ ಯಾರಾಗ್ತಾರೆ ಅಥವಾ ಆರ್ಟಿಸ್ಟ್ ಅನ್ನೋರು ಯಾವ ಥರ ಇರ್ತಾರೆ ಅಂದರೆ ಹೈ IQ, ಆಯಿತಾ. ಆರ್ಟಿಸ್ಟ್ ಅಂತ ನಾವು ಅಂದ್ಕೊಂತೇವೆ ಅಂದರೆ ಅವ್ರಿಗೆ ತುಂಬ ನಾಲೆಡ್ಜ್ ಇರುತ್ತೆ, ಅವ್ರು ತುಂಬ ತಿಳ್ಕೊಂಡಿರ್ತಾರೆ, ಏನು ಮಾಡಿದ್ರು ನೋಡಿ ಮಾಡಿ ಸ್ಟೆಪ್ಸ್ ಇಡ್ತಾರೆ, ಅವರು ಕ್ರಿಂಜಾಗೆಲ್ಲ ಬಿಹೇವ್ ಮಾಡಲ್ಲ, ಅವ್ರಿಗೂ ತುಂಬ ತಿಳುವಳಿಕೆ ಇರೋರಾಗಿರ್ತಾರೆ ಅಂತ ಹೇಳ್ಬಿಟ್ಟು ನಾವು ಒಂಥರ ಅವರು ನೆಕ್ಸ್ಟ್ ಬೇರೆ ಗ್ರಹದಿಂದ ಬಂದವರು ಆರ್ಟಿಸ್ಟ್ಗಳು ಅಂದರೆ ಆ ಥರ ನಾವು ಅನ್ಕೊತಾ ಇರ್ತೀವಿ ಒಳಗೇನೆ, ಆಯಿತಾ. ನಮಗೂ ಗೊತ್ತಾಗಲ್ಲ ಅವರು ನಮ್ಮ ಥರ ಮನುಷ್ಯರು ಅಂತ. ಈ ಥರ ಆಡ್ದಾಗ ಅನಿಸುತ್ತೆ, ಆಯಿತಾ. ಈ ಥರ ಸ್ಟೇಟಸಲ್ಲಿ ಹಿಂಗೆ ಇನ್ಸ್ಟಾಗ್ರಾಮ್ ಸ್ಟೇಟಸಲ್ಲೆಲ್ಲ ಹಿಂಗೆ ಆಡಿದಾಗ ಇವರು ನಮ್ಮ ಥರನೇ ಮನುಷ್ಯರು ಗುರು ಅಂತ ಅನಿಸ್ಬಿಡುತ್ತೆ. ಸೊ ನಿಮ್ಮನ್ನು ಆ ಲೆವೆಲಲ್ಲಿ ಇಟ್ಟಿರ್ತಾರೆ, ಆ ಲೆವೆಲಲ್ಲಿ ಇರ್ತೀರಾ. ಸೊ ಅದಕ್ಕಿಂತ ಡೌನ್ ಆಗೋಕ್ಕೆ ಹೋಗ್ಬಿಡಿ. ಯಾಕಂದರೆ ನಿಮ್ಮನ್ನು ಅದೇ ಸ್ಥಾನದಲ್ಲಿ, ದೊಡ್ಡ ಸ್ಥಾನದಲ್ಲಿ ಬೇರೆ ಆರ್ಟಿಸ್ಟ್ಗಳಿಗೆಲ್ಲ ಯಾವ್ಯಾವ ಥರ ರೆಸ್ಪೆಕ್ಟ್ ಸಿಗುತ್ತೆ ಅವ್ರವ್ರ ಇಂಡಸ್ಟ್ರೀಲಿ, ಸೊ ಅದೇ ಥರ ರೆಸ್ಪೆಕ್ಟು, ಅದೇ ಥರ ಒಂದು ಫ್ಯಾನ್ ಬೇಸು, ಅದೇ ಥರ ಒಂದು ಗೌರವ ನಮ್ಮ ಆರ್ಟಿಸ್ಟ್ಗಳಿಗೂ ಸಿಗಬೇಕು ಅಂತ ಹೇಳ್ತೀವಿ. ಸೊ ಎಲ್ಲ ಆಮೇಲೆ ರೋಡಲ್ಲಿ ಹೋಗೋರು ಅವರೆಲ್ಲ ನೋಡಿದಾಗ ಸ್ಟೇಟಸಲ್ಲೆಲ್ಲ ಸುಮ್ಮನೆ ಜಗಳ ಆಡ್ತಾ ಇರ್ತಾರೆ, ಇವರು ಯಾವ ಸಿಮ್ ಆರ್ಟಿಸ್ಟು ಅಂತ ಹೇಳ್ಬಿಟ್ಟು ಅನ್ಬಾರ್ದು. ಯಾಕಂದರೆ ನಾವು ಅಷ್ಟಿಷ್ಟಪಟ್ಟು ಫಾಲೋ ಮಾಡೋ ಆರ್ಟಿಸ್ಟ್ನ ಯಾರು ಅನ್ಬಾರ್ದು. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ಸಾಕು ಅನಿಸುತ್ತೆ ಈ ತಿಥಿ. ನಾನು ಹೇಳ್ದು ಹೋದ್ರೂ ಬಿಟ್ಟೇ ಬಿಡ್ತೀರಾ, ತಿಥಿ ಮಾಡೇ ಮಾಡ್ತೀರಾ. ಸೊ ಇದಾದ್ಮೇಲಾದರೂ ಬಿಟ್ಬಿಡಿ. ಅದಾದ್ಮೇಲೆ ಸಾಕು ಬ್ರೋ, ರಾಹುಲ್ ಡೇಟ್ ಬ್ರೋ, ವಿ ಲವ್ ಯು, ಆಯಿತಾ. ಸಾಕು ಅನಿಸುತ್ತೆ. ಸೊ ಇಷ್ಟು ಹೇಳ್ತಾ ನಾನು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ, ಹಾಗೆ ಹೋಗಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.